ನಿಮ್ಮ ಮಾತಿನಂತೆ ಈ ಕುಂಭಕರ್ಣ ಲೋಕೇಶನ ಕುರಿತಾಗಿ ತಪಸ್ಸನ್ನಾಚರಿಸ್ತಾನೆ. ತಪಸ್ಸಿನ ಮೂಲಕವಾಗಿ ತಂದೆ ತಾಯಿಯರ ಕೀರ್ತಿಯ ಪತಾಕೆ ಅನ್ನುವಂಥದ್ದನ್ನು ಉತ್ತುಂಗಕ್ಕೆ ಏರಿಸದೆ ಹೋದಲ್ಲಿ ನಾನು ಕುಂಭಕರ್ಣನೇ. ಆದಿತು ಮಕ್ಕಳೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಆನಂದವಾಯಿತು, ಸಂತೋಷವಾಯಿತು. ನಾವಿಬ್ಬರೇ ತಪಸ್ಸು ಅವ ಬೇಡುವ, ಅವನಿಗೆ ನಾ ಹೇಳಬೇಕಂತಿಲ್ಲ. ಮತ್ತೆ ನೋಡು ಮಗನೇ ವಿಭೀಷಣ, ಹೀಗೆ ಧ್ಯಾನಿಸಿ ಜ್ಞಾನ ಸಾರ ಸಾಧನ ಹೋರಲಿ ಕೈಗೊಳ್ಳದಿದ್ದರೆ ಕುಮಾರ ವಿಭೀಷಣನೇ ಅಮ್ಮ ಮರಿದ ಜನಪರವಾದ ಧ್ಯಾನಿಸಿ ಜ್ಞಾನ ಸಾರ ಸಾಧನದ ವಿಭೀಷಣ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವನ್ನು ಬಾಗಿದವನಿದ್ದೆ. ಹೇಳು ಬಂದ. ಅಮ್ಮ ಮಗನೇ, ನೀವು ಆಡಿದಂತಹ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಬ್ರಹ್ಮದೇವನನ್ನು ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಗಳನ್ನು ನೀವು ಕೇಳಿ ಪಡೆಯಿರಿ ಮಕ್ಕಳೇ ಎಂಬುದಾಗಿ ಹೇಳುತ್ತಾ ಇದ್ದೀವಿ. ಹೌದು ತಾಯಿಯೇ, ಇಲ್ಲಿಯ ತನಕ ದೇವರ ಸ್ಮರಣೆಯನ್ನು ಮಾಡಿಕೊಂಡಿದ್ದವನು ನಾನಿದ್ದೇನೆ. ನಿಜ. ಈಗ ನೀವು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನಾಚರಿಸಬೇಕೆಂಬುದಾದಂತಹ ಮಾತನ್ನು ಹೇಳುವಾಗ ಸಂತೋಷಗೊಂಡವನು ನಾನಿದ್ದೇನೆ. ಸರಿ ತಾಯಿ, ನಿಮ್ಮ ಮಾತಿಗೆ ಇದುವರೆಗೆ ಎದುರು ಮಾತನ್ನು ಆಡಿದವನು ನಾನಲ್ಲ. ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಕೆಟ್ಟ ಕೆಲಸವನ್ನು ಮಾಡಿದವನು ಆಡಿದವನೇ ಅಲ್ಲ. ಹಾಗಿರುವಾಗ ನೀವು ಆಡಿದಂತಹ ಮಾತನ್ನು ಶಿರಸ ವಹಿಸಿ ನಾನು ನಡೆದುಕೊಂಡು ಬರುತ್ತೇನೆ. ಅಪ್ಪಣೆ ಆಗಬೇಕು. ಆದಿತು ಮಕ್ಕಳೇ, ಹೋಗಿ ಬನ್ನಿ, ನಾನು ನಿರೀಕ್ಷೆಯಲ್ಲಿರುತ್ತೇನೆ. ಹೇಗೆ ಬರುವುದಿಲ್ಲ, ಬೆಳೆದು ಬರ್ತೇನೆ. ಆದಿತು, ನಿಮಗೆ ಶುಭವಾದ ಹೋಗಿ ಬರ್ತೇನೆ. ಮಂದಿರ ಅಣ್ಣ ರುಚಿಯನ್ನು ಒಂದೇ ಆಗಿದೆ, ತಡ ಮಾಡುವುದಲ್ಲ. ನಮಗೆ ಬೇಕಾದ ಸ್ಥಳ